ಮಕ್ಕಳು ನೀವು ಹೇಳಿದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದ್ ಕಡೆ ಬಿಸಾಕೋದು, ಶರ್ಟ್ ಒಂದ್ ಕಡೆ ಬಿಸಾಕೋದು, ಚಪ್ಪಲಿ ಒಂದ್ ಕಡೆ ಬಿಸಾಕೋದು, ಅಸ್ತವ್ಯಸ್ತ. ಮರುದಿವ್ಸ ಬಂದಾನೆ, ಪೆನ್ ಎಲ್ಲದ ನಂದು, ಚಶ್ಮಾ ಎಲ್ಲದ ನಂದು, ಪರ್ಸ್ ಎಲ್ಲದ ನಂದು ಕೇಳ್ಕೊತ ಹೋದ್ರೆ ಮನ್ಯಾಗ ಮಗನೂ ಹಂಗೆ ಮಾಡ್ತಾನೆ. ನನ್ನ ವಸ್ತುಗಳನ್ನ ನಾ ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ ಅಂದ್ರೆ ನೀವು ಹೇಳೋದು ಬೇಕಾಗಿಲ್ಲ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ. ಅಲ್ಲೊಂದು ಕಂಡೀಷನ್ ಹಾಕ್ತೀನಿ ನಾನು, ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದ್ ದಿವಸ ಒಬ್ರು ತಾಯಿ ನನಗೆ ಫೋನ್ ಮಾಡಿದ್ರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದ್ ದಿವಸ ತಪ್ಸಂಗಿಲ್ರಿ, ದಿನ ನಮಸ್ಕಾರ ಮಾಡಿ ಹೋಗ್ತಾನ ಅಂದ್ರು. ದುಃಖ ಆತೇನ್ರಿ ಅಂತ ಕೇಳಿದೆ. ಇಲ್ರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲವ ಅಂದ್ರು. 2 ಕಾರಣಕ್ಕೆ ಮಾಡ್ತಿದ್ದಿಲ್ಲ. ಮೊದಲೇದ್ದು ಯಾರು ಮಾಡು ಅಂತ ಹೇಳಿರ್ಲಿಲ್ಲ ಅವಾಗ. ಎರಡನೇದ್ದು ಬಹಳ ಮುಖ್ಯ, ನೀವು ಮನ್ಯಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ದಂಗೆ ಕಾಣಿಸಂಗಿಲ್ಲ. ಇವತ್ತು ಕಾರ್ನಾಗ ಬರ್ಬೇಕಾದ್ರೆ ಒಬ್ರು ಫೋನ್ ಮಾಡಿದ್ರು ನನಗೆ, ಕೆಟ್ಟ ಬೈತಾನ್ರಿ ನಮ್ಮ ಹುಡುಗ, ಯಾವ ಹಾಸ್ಟೆಲ್ಗೆ ಹಾಕ್ಬೇಕ್ರಿ ಅವನ್ನ ಅಂದ್ರು. ಲಘುನ ಹಾಕ್ರಿ ಅಂದೆ. ಯಾಕಂದ್ರೆ ನೀವು ಬೈತೀರಿ ಹಂಗ, ನಿಮ್ಮಿಂದ ಪಾರ ಆಗ್ಬೇಕವ, ಬೇರೆ ಕಲಿಯೋದೇನ್ ಬೇಕಾಗಿಲ್ಲ. ಯಾಕೆ ಮಾತನ್ನು ಹೇಳ್ತಾನೆ, ಮೌಲ್ಯಗಳನ್ನ ಮಕ್ಕಳು ಅವ್ವ ಅಪ್ಪ ನೋಡಿ ಕಲಿತಾರೆ. ಇಬ್ಬರು ಮಾತ್ರ ಮಾರ್ಗದರ್ಶಿ ಆಗುವಂಥವ್ರು. ಸಣ್ಣ ಬಾಲ್ಯದಲ್ಲಿ ಒಂದು ಅವ್ವ ಅಪ್ಪ, ಇನ್ನೊಂದು ಶಾಲಾ ಶಿಕ್ಷಕರು. ನನ್ನ ಭಾಗ್ಯ ಅಂತ ಶಿಕ್ಷಕರು ಸಿಕ್ಕಿದ್ರು ನನಗೆ, ಇಲ್ದರೆ ಆಗೋದಿಲ್ಲ. Download ShareChat.